ಸ್ನೇಹಿತರೆ, ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟ್ ಮುದ್ರಣ ಲಿಮಿಟೆಡ್ ನಲ್ಲಿ ಜಾಬ್ಸ್ ಅವೈಲೇಬಲ್ ಇರುವಂತದ್ದು ನಾವು ಈ ವಿಡಿಯೋದಲ್ಲಿ ನೋಡಬಹುದು. ಹೌದು ಸ್ನೇಹಿತರೆ, ಇಂದಿನ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಲಿದ್ದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಾಗೆ ಮುಂಬರುವ ನಿರಂತರ ಅಪ್ಡೇಟ್ಸ್ ಗಳನ್ನ ನೋಡಲು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂಬರ್ ಆಫ್ ಪೋಸ್ಟ್ ನೋಡೋದಾದ್ರೆ 88 ಪೋಸ್ಟ್ ಅವೈಲೇಬಲ್ ಇರುತ್ತೆ ಸ್ನೇಹಿತರೆ. ಜಾಬ್ ಲೊಕೇಶನ್ ಬಂದ್ಬಿಟ್ಟು ಕರ್ನಾಟಕ ಆಗಿದ್ರೆ ಪೋಸ್ಟ್ ನೇಮ್ ಡೆಪ್ಯೂಟಿ ಮ್ಯಾನೇಜರ್ ಮತ್ತೆ ಪ್ರೊಸೆಸ್ ಅಸಿಸ್ಟೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ಯಾಲರಿ ಸ್ಕೇಲ್ ಬಂದ್ಬಿಟ್ಟು 24,000ದಿಂದ 88,638 ಪ್ರತಿ ತಿಂಗಳು ಇರುತ್ತೆ. ಪೋಸ್ಟ್ ನೇಮ್ ಮತ್ತು ನಂಬರ್ ಆಫ್ ಪೋಸ್ಟ್ ನೋಡೋದಾದ್ರೆ ಡೆಪ್ಯೂಟಿ ಮ್ಯಾನೇಜರ್ 24 ಪೋಸ್ಟ್ ಅವೈಲೇಬಲ್ ಇದ್ರೆ ಪ್ರೊಸೆಸ್ ಅಸಿಸ್ಟೆಂಟ್ ಜಾಬಿಗೆ 64 ಪೋಸ್ಟ್ ಅವೈಲೇಬಲ್ ಇರುತ್ತೆ. ಇದಕ್ಕೆ ಕ್ವಾಲಿಫಿಕೇಶನ್ ರಿಕ್ವೈರ್ಮೆಂಟ್ ನೋಡೋದಾದ್ರೆ ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗೆ ಡಿಗ್ರಿ ಅಥವಾ PG ಡಿಗ್ರಿ ಆಗಿರುತ್ತೆ. ಪ್ರೊಸೆಸ್ ಅಸಿಸ್ಟೆಂಟ್ ಜಾಬಿಗೆ ಡಿಪ್ಲೊಮಾ ITE ಕೇಳಿದ್ದಾರೆ ಸ್ನೇಹಿತರೆ. ಏಜ್ ಲಿಮಿಟ್ ನೋಡೋದಾದ್ರೆ ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗೆ ಕನಿಷ್ಠ 18 ವರ್ಷ ಆಗಿದ್ರೆ ಗರಿಷ್ಠ 31 ವರ್ಷ ಏಜ್ ಲಿಮಿಟ್ ಆಗಿರುತ್ತೆ. ಪ್ರೊಸೆಸ್ ಅಸಿಸ್ಟೆಂಟ್ ಹುದ್ದೆಗೆ ಕನಿಷ್ಠ 18 ವರ್ಷ ಆಗಿದ್ರೆ ಗರಿಷ್ಠ 28 ವರ್ಷ ಏಜ್ ಲಿಮಿಟ್ ಆಗಿರುತ್ತೆ. ಖುಷಿ ವಿಚಾರ ಏನಪ್ಪಾ ಅಂದ್ರೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ. OBC ಕ್ಯಾಂಡಿಡೇಟ್ಸ್ ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಅಂದ್ರೆ ವಯೋಮಿತಿ ಸಡಿಲಿಕೆ ಇದ್ರೆ SC/ST ಕ್ಯಾಂಡಿಡೇಟ್ ಗೆ 5 ವರ್ಷ ವಯೋಮಿತಿ ಸಡಿಲಿಕೆ ಇರುತ್ತೆ. ಅದೇ ರೀತಿ PWBD ಕ್ಯಾಂಡಿಡೇಟ್ಸ್ ಗಳಿಗೂ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು SC/ST PWBD ವುಮೆನ್ ಎಕ್ಸ್ ಸರ್ವಿಸ್ ಮೆನ್ ಕ್ಯಾಂಡಿಡೇಟ್ಸ್ ಗಳಿಗೆ ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರೋದಿಲ್ಲ. ಹಾಗೆ ಜನರಲ್ ಮತ್ತೆ OBC ಕ್ಯಾಂಡಿಡೇಟ್ಸ್ ಗೆ ಅಸಿಸ್ಟೆಂಟ್ ಪೋಸ್ಟ್ ಹುದ್ದೆಗೆ 400 ರೂಪಾಯಿ ಫೀಸ್ ಇರುತ್ತೆ. ಹಾಗೆ ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗೆ 600 ರೂಪಾಯಿ ಫೀಸ್ ಇರುತ್ತೆ. ಇದನ್ನ ಆನ್ಲೈನ್ ಮೂಲಕ ಪೇ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ರಿಟರ್ನ್ ಎಕ್ಸಾಮಿನೇಷನ್, ಸ್ಕಿಲ್ ಟೆಸ್ಟ್, ಇಂಟರ್ವ್ಯೂ ಮೂಲಕ ಸೆಲೆಕ್ಷನ್ ಪ್ರೊಸೆಸ್ ಮಾಡ್ತಾರೆ ಇವರು. ಹಾಗೆ ಸ್ಯಾಲರಿ ಸ್ಕೇಲ್ ಬಂದ್ಬಿಟ್ಟು ಡೆಪ್ಯೂಟಿ ಮ್ಯಾನೇಜರ್ ಗೆ 56,100 ರೂಪಾಯಿಂದ 88,638 ಸ್ಯಾಲರಿ ಸ್ಕೇಲ್ ಇರುತ್ತೆ ಪ್ರತಿ ತಿಂಗಳು. ಹಾಗೆ ಪ್ರೊಸೆಸ್ ಅಸಿಸ್ಟೆಂಟ್ ಹುದ್ದೆಗೆ 24,000ದಿಂದ 24,500 ಸ್ಯಾಲರಿ ಸ್ಕೇಲ್ ಇರುತ್ತೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾದ್ರೆ ಅಪ್ಲೈ ಮಾಡೋದು ಹೇಗೆ, ಹಾಗೆ ಯಾವ್ದೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ವೆಬ್ಸೈಟ್ ಲಿಂಕ್ ಮೂಲಕ ವೆಬ್ಸೈಟ್ ಅನ್ನ ಪ್ರವೇಶಿಸುವುದು. ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ ಕೇಳುವಂತಹ ಮಾಹಿತಿ ಅಂದ್ರೆ ವ್ಯಾಲಿಡ್ ಇಮೇಲ್ ID, ಮೊಬೈಲ್ ನಂಬರ್, ಹಾಗೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ID ಪ್ರೂಫ್, ಎಜುಕೇಶನಲ್ ಕ್ವಾಲಿಫಿಕೇಶನ್, ಹಾಗೆ ಫೋಟೋಗ್ರಾಫ್, ರೆಸ್ಯೂಮ್ ಇತ್ಯಾದಿ ಎಲ್ಲ ಸರಿಯಾಗಿ ಮೆನ್ಷನ್ ಮಾಡುವಂತದ್ದು. ಹಾಗೆ ಎಜುಕೇಶನಲ್ ಕ್ವಾಲಿಫಿಕೇಶನ್ ಡಾಕ್ಯುಮೆಂಟ್ಸ್ ಗಳ ಸ್ಕ್ಯಾನ್ ಕಾಪಿ ಅಪ್ಲೋಡ್ ಮಾಡೋದು, ನಂತರ ಸಬ್ಮಿಟ್ ಮಾಡೋದು. ಹಾಗೆ ಇಂಪಾರ್ಟೆಂಟ್ ಡೇಟ್ಸ್ ನೋಡೋದಾದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ಡೇಟ್ ಬಂದ್ಬಿಟ್ಟು 10/8/2025ರಿಂದ ಅರ್ಜಿ ಸಲ್ಲಿಸಲು ಲಾಸ್ಟ್ ಡೇಟ್ ಬಂದ್ಬಿಟ್ಟು 31 ಆಗಸ್ಟ್ 2025 ಆಗಿರುತ್ತೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮೆಟೀರಿಯಲ್, ವೆಬ್ಸೈಟ್ ಅಡ್ರೆಸ್ ಹಾಗೂ ನೋಟಿಫಿಕೇಶನ್ ಅನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಯಾರೆಲ್ಲ ಆಸಕ್ತರಿದ್ದೀರಾ, ಅರ್ಹರಿದ್ದೀರಾ, ಕೊಟ್ಟಿರುವಂತಹ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಸ್ನೇಹಿತರೆ, ಕೊಟ್ಟಿರುವಂತಹ ಮಾಹಿತಿ ಹೆಲ್ಪ್ಫುಲ್ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.